ನೋಡಿ ಬದಲಾವಣೆ ಮಾಡ್ಕೋಬೇಕು. ಕನ್ನಡ ತುಂಬಾ ಚೆನ್ನಾಗಿದೆ. ಕನ್ನಡದಿಂದ ನಾವು ಬೆಳಿತಿದೀವಿ ಹೊರತು ಕನ್ನಡ ನಮ್ಮಿಂದ ಬೆಳೀತಾ ಇದೆ ಅಂತಲ್ಲ. ಸೊ ನಾವು ಕನ್ನಡ ಇಂಗ್ಲಿಷ್ ಯೂಸ್ ಮಾಡಿ ಕನ್ನಡನ ನಾವೇ ಕಳ್ಕೊತಾ ಇದೀವಿ ಅನಿಸ್ತಾ ಇದೆ. ಸೊ ನಿಮ್ಮಂತವ್ರನ್ನ ನೋಡೋದ್ರಿಂದ ಇನ್ನೂ ನಾವು ಕನ್ನಡದ ಮೇಲೆ ಅಭಿಮಾನ ಇನ್ನೂ ಹೆಚ್ಚಾಗ್ತಾ ಇದೆ. ನಿಮ್ಗೆ ನೋಡಿ, ನೀವು ನಿಮ್ಮ ಸ್ವಂತ ದುಡಿಮೆಯಲ್ಲಿ ಈ ತರ ನಡೆಸಿ ಇನ್ನೊಂದಿಷ್ಟು ಜನರಿಗೆ ಪ್ರೇರಣೆ ಆಗಿದ್ದೀರಾ. ಈ ತರ ನಾವು ನೋಡಿ ಇನ್ನೊಂದಂದ್ರೆ ನಮ್ಮ ಸ್ಕೂಲ್ಗಳಿಗೆ ಹೋದಾಗ ಅಲ್ಲಿ ಹೇಳ್ತೀನಿ ಈ ತರ ಕನ್ನಡ ನಮ್ಮ ಬಸ್ಸಲ್ಲಿ ಹೀಗೆ ಮಾಡ್ತಾರೆ. ಸೊ ಅದನ್ನ ತಿಳ್ಕೊಂಡು ನಮ್ಗೆ ಇನ್ನೊಂದತ್ರ ಇದೇ ತರ ಪ್ರೋಗ್ರಾಮ್ ಮಾಡ್ಬೇಕು ಅನಿಸ್ತದೆ. ಇವತ್ತು ನಮ್ಮ ಕಾಲೇಜಲ್ಲೂ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ಹೋಗಿ ನಾನು ಒಂದೆರಡು ಮಾತಾಡೋಕ್ಕೆ ಇದ್ರ ಬಗ್ಗೆ ಪ್ರೇರಣೆ ಆಯ್ತು. ಸೊ ಇದು ತುಂಬ ಖುಷಿ ಆಯ್ತು. ಎಲ್ಲರಿಗೂ ನವೆಂಬರ್ 1 ಕನ್ನಡ ರಾಜ್ಯೋತ್ಸವ. ಆದರೆ ಈ ತಿಂಗಳ ಪೂರ್ತಿ ನಾವು ಕನ್ನಡ ರಾಜ್ಯೋತ್ಸವನ ಆಚರಿಸಿ ನಾವು ಕನ್ನಡದ ಹೆಮ್ಮೆಯನ್ನು ಮೆರೆಸಿರುವಂಥ ಪ್ರಜೆಕ್ಟ್ಗೆ ನನ್ನ ಮೊದಲ ನಮಸ್ಕಾರ. ನವೆಂಬರ್ 1 ಎಲ್ಲರಿಗೂ ನವೆಂಬರ್ 1 ಮಾತ್ರ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವವಾಗಿ ಬಿಂಬಿಸ್ತಾ ಇದೆ. ಕನ್ನಡ ನವೆಂಬರ್ 1 ಮಾತ್ರ ಎಲ್ಲರಿಗೂ ಮೊಬೈಲ್ಗಳಲ್ಲಿ ಮಾತ್ರ ನವೆಂಬರ್ 1 ಮಾತ್ರ ಕನ್ನಡವಾಗಿ ನಾವು ರಾಜ್ಯೋತ್ಸವ ದಿನ ವರ್ಷದ 365 ದಿನ ಕನ್ನಡವನ್ನು ಮರೆತು ನಾವು ಇಂಗ್ಲಿಷ್ನ ಬಳಕೆ ತುಂಬಾ ಮಾತಾಡ್ತಿದ್ದೇವೆ. ನಾವು ಇಂಗ್ಲಿಷ್ ಬೆಂಗಳೂರಿಂದ ಬಂದೀವಿ ಅಂದ ತಕ್ಷಣ ನಮ್ಮ ಬಾಯಲ್ಲಿ ಕನ್ನಡನೇ ಮರ್ತೋಗ್ಬಿಡ್ತಿದೆ. ಎಲ್ಲೋ ಹಾಯ್ ಎಲ್ಲ ಬಿಟ್ಟು ನಮಸ್ಕಾರಗಳೆಲ್ಲ ಮರ್ತೋಗ್ಬಿಟ್ಟು ಅದೋ ಹಾಯ್ಗಳು ಶುರು ಆಗ್ತವೆ. ನಾವು ಕನ್ನಡವನ್ನ ಎಲ್ಲೇ ಹೋದ್ರೂ ಮರಿಬಾರ್ದು. ನಾವು ಕನ್ನಡಕ್ಕೆ ಹೆಚ್ಚು ಪ್ರೇರಣೆಯನ್ನು ಕೊಡ್ಬೇಕಂತ ಹೇಳ್ತಾ ಧನ್ಯವಾದಗಳು. ಮತ್ತೊಮ್ಮೆ ತಮಗೆಲ್ಲರಿಗೂ ಶುಭಾಶಯ ಕೊಡ್ತಾ, ನಾವು ವಾರದಲ್ಲಿ 3 ದಿನ ಆದ್ರೂ ಕನ್ನಡ ಕಲಿಬೇಕು. ಯಾವಾಗ ಗೊತ್ತಾ? ವಾರದಲ್ಲಿ 3 ದಿನ ಯಾವ ದಿನ ಅಂತ ಗೊತ್ತಿದ್ದೀರಾ? ನಿನ್ನೆ, ಇಂದು, ನಾಳೆ. ಮತ್ತೆ ಬೆಳಗ್ಗೆ ಐತೆ ನಿನ್ನೆ, ಇಂದು, ನಾಳೆ. ಅಂದ್ರೆ ಪ್ರತಿನಿತ್ಯ ಸಹಿತ ನಮ್ಮ ಜೀವನದಲ್ಲಿ ಕನ್ನಡ ಆಗ್ಲಿ ಅನ್ನೋದೇ ನಮ್ಮ ಒಂದು ಆಸೆ. ನಿನ್ನೆ, ಇಂದು, ನಾಳೆ. ನೀವು ನಾಳೆ ಬೆಳಗ್ಗೆ